ನಾಳೆ ದಾಂಡೇಲಿ ನಗರಸಭೆಯ ಸಭಾಭವನದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಫಲಾನುಭವಿಗಳಿಗೆ ಸಾಲ ಮೇಳ. ಪೌರಾಯುಕ್ತರಾದ ವಿವೇಕ್ ಬನ್ನೆ ಮಾಹಿತಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ನಗರ ಆಶ್ರಯ ಸಮಿತಿಯ ಮೂಲಕ ಆಯ್ಕೆಯಾಗಿರುವ ಅರ್ಹ ಫಲಾನುಭವಿಗಳಿಗೆ ಬ್ಯಾಂಕ್ ಸಾಲ ಸೌಲಭ್ಯಕ್ಕಾಗಿ ಅರ್ಜಿಯನ್ನು ಸಲ್ಲಿಸಲು ಅನುಕೂಲವಾಗುವಂತೆ ಸ್ಥಳೀಯ ಬ್ಯಾಂಕ್ ಅಧಿಕಾರಿಗಳ ಸಹಯೋಗದೊಂದಿಗೆ ವಿಶೇಷ ಸಾಲ ಮೇಳವನ್ನು ಆಯೋಜಿಸಲಾಗಿದೆ ಎಂದು ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಇಂದು ಮಂಗಳವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ದಾಂಡೇಲಿ ನಗರಸಭೆಯಲ್ಲಿ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು. ಈ ಸಾಲ ಮೇಳವು ನಾಳೆ ಜುಲೈ 29ರ ಬೆಳಗ್ಗೆ 10 ಗಂಟೆಯಿಂದ ನಗರಸಭೆಯ ಸಭಾಭವನದಲ್ಲಿ ನಡೆಯಲಿದೆ. ಸಾಲ ಸೌಲಭ್ಯವನ್ನು ಪಡೆಯಲು ಇಚ್ಛಿಸುವ ಫಲಾನುಭವಿಗಳು ಇತ್ತೀಚಿನ 2 ಭಾವಚಿತ್ರ, ಇತ್ತೀಚಿನ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ, ಆಧಾರ್ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್ ಪ್ರತಿ, ಬ್ಯಾಂಕ್ ಖಾತೆ ತೆರೆದಿರುವ ಪ್ರತಿ, ಲಭ್ಯವಿದ್ದಲ್ಲಿ ಮನೆ ಹಸ್ತಾಂತರದ ಆದೇಶ ಪ್ರಮಾಣ ಪತ್ರ, ಲಭ್ಯವಿದ್ದಲ್ಲಿ ಆನ್ಲೈನ್ನಲ್ಲಿ ಪಡೆದಿರುವ ಅಲಾಟ್ಮೆಂಟ್ ಪತ್ರ, ಫಲಾನುಭವಿ ವಂತಿಕೆ ಮೊತ್ತ ಪಾವತಿ ಮಾಡಿರುವ ದಾಖಲೆ ಮತ್ತು ಮಾಹಿತಿಯೊಂದಿಗೆ ಬ್ಯಾಂಕ್ ಖಾತೆಗೆ ಜೋಡಣೆಯಾಗಿರುವ ಮೊಬೈಲ್ ಸಂಖ್ಯೆಯ ಮೊಬೈಲ್ ಅನ್ನು ತರಬೇಕು. ಈ ಎಲ್ಲ ದಾಖಲೆಗಳೊಂದಿಗೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಹಾಗೂ ಸ್ಥಳದಲ್ಲಿಯೇ ಅನುಮೋದಿಸುವ ಬ್ಯಾಂಕ್ಗಳಿಂದ ಸಾಲ ಮಂಜೂರಾತಿ ಮತ್ತು ವಿತರಣೆ ಸೌಲಭ್ಯವನ್ನು ಒದಗಿಸಲು ಈ ಸಾಲ ಮೇಳವನ್ನು ಆಯೋಜಿಸಲಾಗಿದ್ದು, ಅರ್ಹ ಫಲಾನುಭವಿಗಳು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ತಿಳಿಸಿದರು. ನಮಸ್ಕಾರ. ದಾಂಡೇಲಿ ನಗರಸಭೆ ವ್ಯಾಪ್ತಿಯಲ್ಲಿ ಅಂಬೇವಾಡಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಒಟ್ಟು 1100 ಮನೆಗಳ ಒಂದು G+2 ಅಫೋರ್ಡೆಬಲ್ ಹೌಸಿಂಗ್ ಪ್ರಾಜೆಕ್ಟ್ ಅಂತಕ್ಕಂಥ ಒಂದು ಯೋಜನೆ ನಡೀತಾ ಇದೆ. ಅದರಲ್ಲಿ 192 ಮನೆಗಳು ಈಗಾಗಲೇ ಕಂಪ್ಲೀಟ್ ಆಗಿದೆ. ಅದರಲ್ಲಿ 108 ಮನೆಗಳನ್ನು ನಾವು ಫಲಾನುಭವಿಗಳಿಗೆ ಹ್ಯಾಂಡ್ ಓವರ್ ಕೂಡ ಮಾಡಿದ್ದೇವೆ. 84 ಮನೆಗಳನ್ನು ನಾವು ಫಲಾನುಭವಿಗಳಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿರ್ತಕ್ಕಂಥದ್ದು ಬಾಕಿ ಇದೆ. ಸೊ ಈಗ ಬಾಕಿ ಇರ್ತಕ್ಕಂಥವ್ರು ಮತ್ತೆ ಈಗಾಗಲೇ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥ ಫಲಾನುಭವಿಗಳು ನಮಗೆ ಆ ಒಂದು ಪ್ರಾಜೆಕ್ಟ್ನ ಒಂದು ನಿಯಮಗಳಿಗೆ ಅನುಗುಣವಾಗಿ 1,20,000 ರೂಪಾಯಿ ಲೋನ್ ಅಮೌಂಟನ್ನು ತುಂಬಬೇಕಾಗಿತ್ತು. ಆದರೆ ಅದರಲ್ಲಿ ಕೇವಲ ಒಂದು ನಮ್ಮ ಒಂದು ಈಗ ಮಾಹಿತಿ ಪ್ರಕಾರ 113 ಜನ ಮಾತ್ರ ಲೋನ್ ಅಮೌಂಟನ್ನು ಪೇ ಮಾಡಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ 179 ಜನ ಲೋನ್ ಅಮೌಂಟನ್ನು 1,20,000 ರೂಪಾಯಿಗಳನ್ನು ಲೋನ್ ಅಮೌಂಟ್ಗಳನ್ನು ನಮಗೆ ಪೇಮೆಂಟ್ ಮಾಡಿಲ್ಲ. ಹೀಗಾಗಿ ನಾವು ಅದು ಬ್ಯಾಂಕಲ್ಲಿ ಸಾಕಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ನಾಳೆ ದಿನಾಂಕ 29/7/2026 ಬೆಳಿಗ್ಗೆ 10 ಗಂಟೆಯಿಂದ ಪ್ರಾರಂಭವಾಗಿ ಮಧ್ಯಾಹ್ನದವರೆಗೆ ಸಾಲ ಮೇಳ ಅಂತಕ್ಕಂಥ ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ. ಸಾಲ ಮೇಳದಲ್ಲಿ ನಾವೆಲ್ಲ ಬ್ಯಾಂಕ್ ಮ್ಯಾನೇಜರ್ಸ್ಗಳನ್ನ ಕರೆದಿದ್ದೇವೆ. ಅದ್ರ ಜೊತೆಗೆ ಎಲ್ಲ ಫಲಾನುಭವಿಗಳನ್ನ ಕೂಡ ಕರೆದಿದ್ದೇವೆ. 192 ಜನ ಫಲಾನುಭವಿಗಳು ಹಾಗೂ ಅದ್ರ ಮುಂದೆ ಇರತಕ್ಕಂಥ ಫಲಾನುಭವಿಗಳು ಕೂಡ ಬಂದು ಲೋನ್ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು. ಲೋನ್ ಅಪ್ಲಿಕೇಶನ್ ಹಾಕಿದ ನಂತರ ಬ್ಯಾಂಕ್ನವರು ನಿಮ್ಮ ಅಗತ್ಯ ಕಾಗದ ಪತ್ರಗಳನ್ನು ತಗೊಂಡು ಮುಂದಿನ ಲೋನ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡ್ಕೊಳ್ತಾರೆ. ಅದಕ್ಕೆ ಅವ್ರಿಗೆ ಏನು ಬೇಕಾಗಿದೆ ಕಾಗದ ಪತ್ರ ಸಾರ್ವಜನಿಕರು ಅಂದರೆ ಫಲಾನುಭವಿಗಳು ನಾವು ಕಾಗದ ಪತ್ರಗಳನ್ನ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಬ್ಯಾಂಕ್ನವರು ನಮಗೆ ಅಗತ್ಯ ಕಾಗದ ಪತ್ರಗಳು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾವು ಬ್ಯಾಂಕ್ ಸಾಲ ಮೇಳ ಎಲ್ಲರ ಮುಖಾಮುಖ ಸಮಕ್ಷಮದಲ್ಲಿನೇ ನಮ್ಮ ನಗರಸಭೆಯ ಸಮಕ್ಷಮದಲ್ಲಿ ಅದಾಗಲಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ MLA ಸಾಹೇಬರು ಈ ಒಂದು ವಿಷಯದಲ್ಲಿ ಮುತುವರ್ಜಿ ವಹಿಸಿ ನಮಗೆ ಸಾಕಷ್ಟು ನಿರ್ದೇಶನಗಳನ್ನ ಕೊಟ್ಟಿದ್ದಾರೆ. ಆ ಒಂದು ನಿರ್ದೇಶನಗಳನ್ನ ಪಾಲಿಸುವ ನಿಟ್ಟಿನಲ್ಲಿಯೂ ಕೂಡ ಹಾಗೂ ಈ ಒಂದು ಪ್ರಾಜೆಕ್ಟನ್ನು ಆದಷ್ಟು ಬೇಗ ತುರ್ತಾಗಿ ಮುಗಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿಯೂ ಬ್ಯಾಂಕ್ ಸಾಲ ಮೇಳ ಅಂತಕ್ಕಂಥ ಒಂದು ಯೋಜನೆಯನ್ನು ಒಂದು ಕಾರ್ಯಕ್ರಮವನ್ನು ನಾಳೆ ಹಮ್ಮಿಕೊಂಡಿದ್ದೇವೆ. G+2 AHP ಪ್ರಾಜೆಕ್ಟ್ನ ಎಲ್ಲ ಫಲಾನುಭವಿಗಳು ಬಂದು ಈ ಒಂದು ಕಾರ್ಯಕ್ರಮದ ಸದುಪಯೋಗನ ಪಡ್ಕೊಳ್ಬೇಕು ಅಂತಕ್ಕಂಥ ಮನವಿಯನ್ನು ನಾನು ನಗರಸಭೆಯಿಂದ ಮಾಡಿಕೊಳ್ತಾ ಇದ್ದೇನೆ. ಎಷ್ಟು ಗಂಟೆಯಿಂದ ಮತ್ತೆ ಎಲ್ಲಿ ಆರಂಭ ಆಗುತ್ತೆ? ನಗರಸಭೆಯ ನಮ್ಮ ಸಭಾಭವನದಲ್ಲಿ ಆರಂಭ ಆಗ್ತದೆ. ಬೆಳಿಗ್ಗೆ 10 ಗಂಟೆಗೆ ನಾವು ಆ ಕಾರ್ಯಕ್ರಮವನ್ನು ಇನಾಗ್ರೇಷನ್ ಮಾಡ್ತೇವೆ.